ಹುಕ್ಕೇರಿ ತಾಲೂಕಿನ ಜೈನ ಸಮುದಾಯದವರು ಹಲವಾರು ಗ್ರಾಮಗಳಲ್ಲಿ ಸಮುದಾಯಕ್ಕೆ ಅನುದಾನವನ್ನು ಕೇಳಿಕೊಂಡಿದ್ರು. ಆದರೆ ಈಗ ನಾವು 2 ಗ್ರಾಮಗಳಿಗೆ ಮಾತ್ರ ಭವನಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಿದ್ದೇವೆ. ಅದು ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದ ಶಾಂತಿನಾಥ್ ದಿಗಂಬರ ಜೈನ ಮಂದಿರ ವತಿಯಿಂದ ಸಮುದಾಯ ಭವನ ನಿರ್ಮಾಣಕ್ಕೆ ಸುಮಾರು 50 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ಜೊತೆಗೆ ಬಾಗೇವಾಡಿ ಆದಿನಾಥ್ ಬಸ್ತಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅವರು ಕೂಡ ನಾವು ಸುಮಾರು 40 ಲಕ್ಷ ರೂಪಾಯಿಯನ್ನು ಈ 2 ಜೈನ ಸಮುದಾಯದ ಭವನಗಳಿಗೆ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿದ್ದೇವೆ. ಸಂಬಂಧಪಟ್ಟವರ ಈ ಆದೇಶ ಪ್ರತಿಗಳನ್ನು ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ಐಬಿಯಲ್ಲಿ ಪಡೆದುಕೊಳ್ಬೇಕಂತ ವಿನಂತಿ ಮಾಡ್ತೇವೆ. ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನಗಳನ್ನು ನಮ್ಮ ಗಮನಕ್ಕೆ ತಂದು ಇವು ಬಹುದಿನಗಳ ಬೇಡಿಕೆ ಇದೆಯಿಂದ ಮಾಡಬೇಕಂತ ನಮಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ದರು. ಆಧಾರದ ಮೇಲೆ 17 ಅಂಬೇಡ್ಕರ್ ಭವನ ಮಂಜೂರಾತಿ ನೀಡಿದ್ದೇವೆ. ಅದರಲ್ಲಿ ಕನಗಲ ಜಿಲ್ಲಾ ವ್ಯಾಪ್ತಿಯ ಸಿಪ್ಪೂರ್ ಇದೆ, ಬೈರಾಪುರ್ ಇದೆ, ಮತ್ತಿವಾಡ್ ಇದೆ, ಕನಗಲ ಈ 4 ಗ್ರಾಮಗಳಲ್ಲಿ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಅಮ್ಮನಿಗೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಕಲಿ, ನಿಡಸೋಸಿ, ಅಕ್ಕಿವಾಟ್, ಕೇಸ್ತಿ, ಬೋರ್ಗಲ್. ಇನ್ನೊಂದು ಗೂಡಗೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಯರ್ನಾಳ್ ಮತ್ತು ಸಿಂಧಿಹಟ್ಟಿ. ಯಲಿಮುನ್ನಳ್ಳಿ ಗ್ರಾಮದಲ್ಲಿ ಸೈಲಾಪುರ ಗ್ರಾಮದಲ್ಲಿದೆ. ಬೆಲ್ಲದ ಬಾಗೇವಾಡಿ ವ್ಯಾಪ್ತಿಯಲ್ಲಿ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಒಂದು, ರಕ್ಷೆಯಲ್ಲಿ ಇನ್ನೊಂದನ್ನು ಕೊಟ್ಟಿದ್ದೇವೆ. ಶಂಕೇಶ್ವರ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ 21 ಕೊಟ್ಟಿದ್ದೇವೆ. ಶಂಕೇಶ್ವರ ನಗರದಲ್ಲಿ ಅಂಬೇಡ್ಕರ್ ಡಾಕ್ಟರ್ ಭವನದ ಉನ್ನತೀಕರಣ ಕಾಮಗಾರಿ. ಆಮೇಲೆ ವಡ್ರಗಲ್ಲಿಯಲ್ಲಿ ಕೂಡ ಶಂಕೇಶ್ವರ ನಗರದಲ್ಲಿ BR ಅಂಬೇಡ್ಕರ್ ಭವನ. ಇದಕ್ಕೆ ಒಟ್ಟು ಪ್ರತಿಯೊಂದಕ್ಕೆ 17 ಕಾಮಗಾರಿಗಳಿಗೆ ತಲಾ 20 ಲಕ್ಷನ ನಾವು ನೀಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಸಮುದಾಯದವರು ಯುವಕರು ಇದರ ಆದೇಶ ಪ್ರತಿಯನ್ನು ಪಡೆಯಲು ಇವತ್ತು ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ಐಬಿಗೆ ಬರಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಹುಕ್ಕೇರಿ ತಾಲೂಕಿನಲ್ಲಿ ಕೆಲವು ವಾಲ್ಮೀಕಿ ಸಮುದಾಯ ಭವನ ಬೇಕಂತ ನಮ್ಮ ಪ್ರವಾಸ ಸಂದರ್ಭದಲ್ಲಿ ವಿನಂತಿ ಮಾಡಿದರು. ಹೀಗಾಗಿ 4 ಕಡೆ ವಾಲ್ಮೀಕಿ ಭವನವನ್ನು ನಾವು ಕೊಡ್ತಾ ಇದ್ದೀವಿ. ಒಂದನೇದು ಹರಗಾಪುರ ಗ್ರಾಮದಲ್ಲಿ ಒಂದಿದೆ, ಇನ್ನೊಂದು ಕಡಲಗ ಗ್ರಾಮದಲ್ಲಿದೆ, ಇನ್ನೊಂದು KS ನಾಗನೂರು ಗ್ರಾಮದಲ್ಲಿದೆ, ಇನ್ನೊಂದು ಸಿಪ್ಪೂರ್ ಗ್ರಾಮದಲ್ಲಿದೆ. ಇವು 4 ವಾಲ್ಮೀಕಿ ಭವನಗಳನ್ನು ನಾವು ಮಂಜೂರು ಮಾಡಿಸಿದ್ದೇವೆ. ಇದಕ್ಕೆ ತಲಾ 20 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ನಿಗದಿ ಮಾಡಲಾಗಿದೆ. ಸಂಬಂಧಪಟ್ಟವರು ಇವತ್ತು ಸಾಯಂಕಾಲ 4 ಗಂಟೆಗೆ ಹುಕ್ಕೇರಿ ಐಬಿಗೆ ಬಂದು ಆದೇಶ ಪ್ರತಿಯನ್ನು ಒಯ್ಯಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಬಹುದಿನಗಳಿಂದ ಹೈಮಾಸ್ಕ್ ಲ್ಯಾಂಪ್ ಬೇಕು ನಮ್ಮ ಊರಿಗೆ ಅಂತ ಭಾಳ ದಿನಗಳಿಂದ ಬೇಡಿಕೆಯನ್ನು ಗ್ರಾಮಸ್ಥರು ಮಾಡ್ತಾಯಿದ್ರು. ನಮ್ಮ ಇಲಾಖೆಯಿಂದ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 23 ಗ್ರಾಮಗಳಿಗೆ ಹೈಮಾಸ್ಕನ್ನು ಕೊಡಲು ಆದೇಶ ಮಾಡಲಾಗಿದೆ. ಅದರಲ್ಲಿ ಸಿಪ್ಪೂರ್ ಗ್ರಾಮ ಇದೆ, ಹಿಟ್ನಿ ಇದೆ, ಕರಜಗ ಇದೆ, ಅಂಜಾನಟ್ಟಿ, ಬ್ಯಾದಗೂಡ್, ಸಿರಟ್ಟಿ, BK ಸಿರಟ್ಟಿ, KD, ಬೆಳವಿ, ಸೈಲಾಪುರ, ಅಮೀನ್ಬಾವಿ, ಕಮತ್ನೂರು, ನಿಡಸೋಸಿ, ಅಂಕಲಿ, ಬೋರ್ಗಲ್, ಚೇಸ್ತಿ, ಆಲೂರು KM, ಅಕ್ಕಿವಾಟ್, ಹಂದಿಗೂಡ್, ನಿಡಸೋಸಿವಾಡಿ, ಅಮ್ಮನಿಗಿ, ಹುಕ್ಕೇರಿ ನಗರಕ್ಕೆ 3 ಹೈಮಾಸ್ಕ್ ಕೊಡಲಾಗಿದೆ. ಒಟ್ಟು 22 ಹೈಮಾಸ್ಕನ್ನು
ಈ ತಾಲೂಕಿಗೆ ಕೊಡಲಾಗಿದೆ. ಇದನ್ನು ಕೂಡ ಸಾಯಂಕಾಲ ಸಂಬಂಧಪಟ್ಟವರು ಹುಕ್ಕೇರಿ ಐಬೇಲಿ ಬಂದು ಈ ಆದೇಶ ಪ್ರತಿಗಳನ್ನು ಪಡಿಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಅವಶ್ಯಕ ಅನುಗುಣವಾಗಿ ಕಾಮಗಾರಿಗಳನ್ನು ಆಯಾ ಗ್ರಾಮಸ್ಥರು, ಆಯಾ ಸಮುದಾಯದ ಮುಖಂಡರು ಬೇಡಿಕೆಯನ್ನು ಇಟ್ಟಿದ್ದರು ಕಳೆದ ಸುಮಾರು 1 ವರ್ಷಗಳಿಂದ. ಎಲ್ಲ ಒಟ್ಟಾರೆ ಕಾಮಗಾರಿಗಳನ್ನು ಪರಿಶೀಲಿಸಿ ಯಾವುದು ಅವಶ್ಯಕತೆ ಇದೆ ಅನುಗುಣವಾಗಿ ಇವತ್ತು ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮಂಜೂರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸ್ತೇನೆ. ನಮ್ಮ PWD ಇಲಾಖೆಯಿಂದ ಕಣಗಲ ಜಾಮಿಯಾ ಕಬ್ರಸ್ತಾನ್ ಆವರಣ ಗೋಡೆ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ. ಅದೇ ರೀತಿ ಕರಜಗ ಗ್ರಾಮದ ಮುಸ್ಲಿಂ ಸಮುದಾಯದ ಕಬ್ರಸ್ತಾನ್ ಆವರಣ ಗೋಡೆ ನಿರ್ಮಾಣಕ್ಕೆ 15 ಲಕ್ಷ ಮಂಜೂರು ಮಾಡಲಾಗಿದೆ. ಸೊಲ್ಲಾಪುರ್ ಸುನ್ನಿ ಕಬ್ರಸ್ತಾನ್ ಆವರಣ ಗೋಡೆ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ ನೀಡಲಾಗಿದೆ. ಅದೇ ರೀತಿ ನಿಡಸೋಶಿಯ ಲಿಂಗಾಯತ್ ಸಮುದಾಯದ ರುದ್ರಭೂಮಿಗೆ ಕಾಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ 40 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಲಾಗಿದೆ. ಅಮೀನ್ಬಾವಿಯ ಗ್ರಾಮದ ಕಬ್ರಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಮಾಡಲಾಗಿದೆ. ಗೂಡ್ಗೇರಿಯ ಕಬ್ರಸ್ತಾನ್ ಹತ್ತಿರ ಆವರಣ ಗೋಡೆ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಇಡ್ಕಲ್ ಕಾಲನಿಯ ಕಬ್ರಸ್ತಾನ್ ಹತ್ತಿರ ಗೋಡೆ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಇಂಗ್ಳಿ ಗ್ರಾಮದ ಕಬ್ರಸ್ತಾನ್ ಹತ್ತಿರ ಆವರಣ ಗೋಡೆ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಹೊಸೂರು ಒಡಾಳಿ ತೋಟ ಕಬ್ರಸ್ತಾನ್ ಆವರಣ ತಂತಿ ಬೇಲಿ ಹಾಗೂ ಪೇವರ್ಸ್ ಅಳವಡಿಕೆಗೆ 15 ಲಕ್ಷ ನೀಡಲಾಗಿದೆ. ನೇರ್ಲಿ ಗ್ರಾಮದ ಲಿಂಗಾಯತ್ ಸಮುದಾಯದ ರುದ್ರಭೂಮಿಗೆ ಕಾಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ನೀಡಲಾಗಿದೆ. ಶಿರಟ್ಟಿ BK ಕಬ್ರಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ನೀಡಲಾಗಿದೆ. ಕೊಟ್ಟಬಾಗಿಯ ಮುಸ್ಲಿಂ ಕಬ್ರಸ್ತಾನ್ ಆವರಣದಲ್ಲಿ ಕೊಳವೆ ಬಾವಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಅದೇ ರೀತಿ ಕಡಟ್ಟಿ ಗ್ರಾಮದ ಮುಸ್ಲಿಂ ಸಮುದಾಯದ ಮಸೀದಿಗೆ ಆವರಣ ಗೋಡೆ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ನೀಡಲಾಗಿದೆ. ಶಂಕೇಶ್ವರ ನಗರದ ಲಿಂಗಾಯತ್ ಸಮುದಾಯದ ರುದ್ರಭೂಮಿಗೆ ಕಾಂಪೌಂಡ್ ಗೋಡೆ ಹಾಗೂ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿಯನ್ನು ನೀಡಲಾಗಿದೆ. ಒಟ್ಟಾರೆ ಇದು ನಮ್ಮ ಇಲಾಖೆಯಿಂದ ಈ ಕಾಮಗಾರಿಗಳನ್ನು ಈಗಾಗಲೇ ಮಂಜೂರು ಮಾಡಲಾಗಿದೆ. ತಕ್ಷಣ ಇದನ್ನು ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಾಗುವುದು. ಈ ಸಂಬಂಧಪಟ್ಟ ಏನು ಪಟ್ಟಿ ಓದಿದ್ದೀನಿ ಆಯಾ ಗ್ರಾಮಸ್ಥರು ಇವತ್ತು ಸಂಜೆ 4 ಗಂಟೆಗೆ ಹುಕ್ಕೇರಿ ಐಬಿಯಲ್ಲಿ ನಾನು ಲಭ್ಯ ಇರ್ತೇನೆ. ಅಲ್ಲಿಗೆ ನಿಮಗೆ ಈ ಆದೇಶ ಪ್ರತಿಯನ್ನು ನೀಡಲಾಗುವುದು. ತಾವು ತಮ್ಮ ಗ್ರಾಮದ ಮುಖ್ಯಸ್ಥರು ಬರಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ.